ಲೋಕಸಭಾ ಚುನಾವಣೆ ಮತದಾನಕ್ಕೆ ಮೈಸೂರು ಜಿಲ್ಲಾಡಳಿತ ಸಜ್ಜಾಗಿದೆ. ಜಿಲ್ಲಾದ್ಯಂತ ಮತದಾರರನ್ನ ಸೆಳೆಯಲು ವಿಶೇಷ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ 55 ಸಖಿ ಬೂತ್ಗಳು, 11 ವಿಶೇಷ ಚೇತನರ ಬೂತ್ಗಳು, 11 ಯುವ ಮತದಾರರ ಬೂತ್ಗಳು, 12 ಥೀಮ್ ಬೇಸ್ಡ್ ಬೂತ್ಗಳು, 5 ಸಾಂಪ್ರದಾಯಿಕ ಬೂತ್ಗಳು, 9 ಬುಡಕಟ್ಟು ಬೂತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗಾಗಿ ವಾಹನದ ವ್ಯವಸ್ಥೆ ಮಾಡಲಾಗಿದೆ. ಮತಗಟ್ಟೆಗೆ ಬರಲು ಅನುಕೂಲವಾಗುವಂತೆ ವಾಹನಗಳ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಎಲ್ಲ ಮತಗಟ್ಟೆಗಳಿಗೂ ವೀಲ್ ಚೇರ್, ಭೂತಗನ್ನಡಿ ಸರಬರಾಜಿಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ದೃಷ್ಟಿ ದೋಷ ಉಳ್ಳವರಿಗಾಗಿ ಬ್ರೈಲ್ ಬ್ಯಾಲೆಟ್ ಪೇಪರ್ ರವಾನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ನಾಳೆ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಮೈಸೂರು ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂಥದ್ದು. ಜಿಲ್ಲಾದ್ಯಂತ ಮತದಾರರನ್ನ ಸೆಳೆಯೋದಕ್ಕೆ ವಿಶೇಷವಾದಂಥ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ 55 ಸಖಿ ಬೂತ್ಗಳು, 11 ವಿಶೇಷ ಚೇತನರ ಬೂತ್ಗಳು, 11 ಯುವ ಮತದಾರರ ಬೂತ್ಗಳು, 12 ಥೀಮ್ ಬೇಸ್ಡ್ ಬೂತ್ಗಳು, 5 ಸಾಂಪ್ರದಾಯಿಕ ಬೂತ್ಗಳು, 9 ಬುಡಕಟ್ಟು ಬೂತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗಾಗಿ ಮತಗಟ್ಟೆಗೆ ಬರೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲ ಮತಗಟ್ಟೆಗಳಿಗೂ ವೀಲ್ ಚೇರ್, ಭೂತಗನ್ನಡಿ ಸರಬರಾಜಿಗೆ ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ಇನ್ನು ದೃಷ್ಟಿ ದೋಷ ಉಳ್ಳವರಿಗಾಗಿ ಬ್ರೈಲ್ ಬ್ಯಾಲೆಟ್ ಪೇಪರ್ ರವಾನೆ ಮಾಡಲಾಗಿದೆ. ಯಾವುದೇ ರೀತಿಯ ಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದೆ.